Dear students, welcome to session number 1 of Cost Accounting. I am Muniraj N, Assistant Professor of Commerce, working at Government First Aid College, Malur. Cost Accounting is one of the important subject which is prescribed by Bengaluru North University for 4th semester BCom course. Cost Accounting consisting of 5 units. Among the 5, the first unit is with respect to Introduction to Cost Accounting. In this session, I'll make you to understand and learn the basic concepts of cost accounting, the meaning, definition, cause of cost, costing and cost accounting. The unit number 1 is with regard to Introduction to Cost Accounting. In case of this session, we are going to learn these 3 concepts. The first one is meaning and definition of cost, meaning and definition of costing, and the last one is meaning and definition of cost accounting. ವಿದ್ಯಾರ್ಥಿಗಳೇ, ಈ ಒಂದು ಮೊದಲನೇ ಸೆಷನಲ್ಲಿ ನಾವು ಈ ಒಂದು ಫಸ್ಟ್ ಯೂನಿಟ್ನ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಟೈಟಲನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡೋಣ. ಈ ಒಂದು ಸೆಷನ್ನಲ್ಲಿ ಮುಖ್ಯವಾಗಿ ನಾವು 3 ಅಂಶಗಳನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಕಲಿಯಬೇಕಾಗುತ್ತೆ. ಮೊದಲನೇದಾಗಿ ಕಾಸ್ಟ್, ಕನ್ನಡದಲ್ಲಿ ನಾವು ವೆಚ್ಚ ಅಂತ ಕರಿತೀವಿ. ಕಾಸ್ಟ್ ಅಥವಾ ವೆಚ್ಚ, ಇದರ ಒಂದು ಅರ್ಥ ಮತ್ತು ವ್ಯಾಖ್ಯಾನೆ. ಎರಡನೇದಾಗಿ ಕಾಸ್ಟಿಂಗ್, ಇದರ ಒಂದು ಅರ್ಥ ಮತ್ತು ವ್ಯಾಖ್ಯಾನೆ. ಮತ್ತು ಮೂರನೇದು ಕಾಸ್ಟ್ ಅಕೌಂಟಿಂಗ್, ಮೀನಿಂಗ್ ಮತ್ತು ಡೆಫಿನಿಷನ್. ಈ 3 ಅಂಶಗಳನ್ನು ಈ ಒಂದು ಫಸ್ಟ್ ಸೆಷನ್ನಲ್ಲಿ ನಾವು ಕನ್ಸಿಡರ್ ಮಾಡೋಣ. ಈ ಒಂದು ಕಾಸ್ಟ್ ಅಕೌಂಟಿಂಗ್ ಯಾವ ಒಂದು ಉದ್ದೇಶಕ್ಕೋಸ್ಕರವಾಗಿ ಬೇಕು ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಮೇಕ್ ದ ಸ್ಟೂಡೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಕಾಸ್ಟ್ ಆ್ಯಂಡ್ ಪ್ರಿಪ್ರೇಷನ್ ಆಫ್ ಕಾಸ್ಟ್ ಶೀಟ್ ಇನ್ ಡೀಟೇಲ್. ಈ ಒಂದು ಕಾಸ್ಟ್ ಶೀಟ್ ಅಥವಾ ಕಾಸ್ಟ್ ಅಂದರೆ ಏನು, ಕಾಸ್ಟ್ ಶೀಟನ್ನು ಹೇಗೆ ಪ್ರಿಪೇರ್ ಮಾಡೋದು, ಎಸ್ಟಿಮೇಷನ್ಸನ್ನು, ಟೆಂಡರ್ಸನ್ನು, ಕೊಟೇಷನ್ಸನ್ನು ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಈ ಒಂದು ಕಾಸ್ಟ್ ಅಕೌಂಟಿಂಗ್ನಲ್ಲಿ ಈ ಒಂದು ಫಸ್ಟ್ ಯೂನಿಟ್ನಲ್ಲಿ ಇನ್ ಡೀಟೇಲ್ ಆಗಿ ನಾವು ಕಲಿತೀವಿ. ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್. ವಾಟ್ ಡು ಯು ಮೀನ್ ಬೈ ಕಾಸ್ಟ್? ಕಾಸ್ಟ್ ಈಸ್ ದ ಆಕ್ಚುಯಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್ incurred by producer to produce a product or to render a service. This is the meaning of cost. Cost is the actual expenditure incurred by the producer to produce a product or to render a service. ಇದು ಈ ಒಂದು ಕಾಸ್ಟ್ನ ಮೀನಿಂಗ್ ಆಗಿರುವಂಥದ್ದು. ಕಾಸ್ಟನ್ನು ನಾವು ಕನ್ನಡದಲ್ಲಿ ವೆಚ್ಚ ಅಂತ ಕರಿತೀವಿ. ವೆಚ್ಚ ಅಂದರೆ ಏನು? ವೆಚ್ಚ ಅಂತ ಹೇಳಿದ್ರೆ ಒಬ್ಬ ಉತ್ಪಾದಕ, ಪ್ರೊಡ್ಯೂಸರ್ ಅಥವಾ ಮ್ಯಾನುಫ್ಯಾಕ್ಚರರು ಒಂದು ವಸ್ತುವನ್ನಾಗಿರ್ಬೋದು ಅಥವಾ ಒಂದು ಸೇವೆಯನ್ನು ವಸ್ತುವನ್ನು ಉತ್ಪಾದನೆ ಮಾಡುವಂಥದ್ದು, ಸೇವೆಯನ್ನು ಒದಗಿಸುವಂಥದ್ದು. ಒಂದು ವಸ್ತುವಿನ ಉತ್ಪಾದನೆಗೆ ನಿಖರವಾಗಿ ತಗುಲುವಂತಹ ಒಟ್ಟು ಖರ್ಚು ಏನು? ದಟ್ ಈಸ್ ಆ್ಯಕ್ಚುಯಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರ್. ಆ ಆ್ಯಕ್ಚುಯಲ್ ಅಮೌಂಟ್ ಆಫ್ ಎಕ್ಸ್ಪೆಂಡಿಚರನ್ನು ನಾವು ಕಾಸ್ಟ್ ಅಂತ ಕರಿತೀವಿ, ವೆಚ್ಚ ಅಂತ ಕರಿತೀವಿ. ಇದು ಒಂದು ವಸ್ತುವನ್ನು ಉತ್ಪಾದನೆ ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಪ್ರೊಡ್ಯೂಸರ್ಗೆ ತಗುಲುವಂತಹ ಒಟ್ಟು ವೆಚ್ಚಕ್ಕೆ ಅಥವಾ ಖರ್ಚಿಗೆ ನಾವು ವೆಚ್ಚ ಅಂತ ಕರಿತೀವಿ. ಇದು ವಸ್ತುಗಳಿಗೆ ಮಾತ್ರ ಸಂಬಂಧಿಸಿದಂಥದ್ದು ಅಲ್ಲ, ಸೇವೆಗಳಿಗೂ ಸಹ ಇದು ಇನ್ನೂ ಸಂಬಂಧಪಟ್ಟದ್ದಾಗಿರುತ್ತೆ. ಒಂದು ಎಕ್ಸಾಂಪಲನ್ನು, ಕಾಸ್ಟಿಗೆ ಒಂದು ಎಕ್ಸಾಂಪಲನ್ನು ತಗೊಳ್ಳೋದಾದರೆ, ಎಕ್ಸಾಂಪಲ್, ಒಂದು ಶರ್ಟ್, ರೆಡಿಮೇಡ್ ಶರ್ಟ್ನ ಬೆಲೆ 1000 ರೂಪೀಸ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಅದು ಬೆಲೆ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಮತ್ತೆ ಡಿಯರ್ ಸ್ಟೂಡೆಂಟ್ಸ್, ದೇರ್ ಈಸ್ ಅ ಡಿಫರೆನ್ಸ್ ಬಿಟ್ವೀನ್ ಕಾಸ್ಟ್ ಆ್ಯಂಡ್ ಪ್ರೈಸ್. ಕಾಸ್ಟ್ ಅಂತ ಹೇಳಿದ್ರೆ ವೆಚ್ಚ, ಪ್ರೈಸ್ ಅಂತ ಹೇಳಿದ್ರೆ ಬೆಲೆ. ನಾನೀಗ ಇಲ್ಲಿ ಶರ್ಟ್ನ ಎಕ್ಸಾಂಪಲನ್ನು ಅಥವಾ ಒಂದು ಡ್ರೆಸ್ನ ಎಕ್ಸಾಂಪಲನ್ನು ನಾನಲ್ಲಿ ಕೊಡೋದಾದರೆ 1000 ರೂಪೀಸ್ ಅಂತ ಕನ್ಸಿಡರ್ ಮಾಡೋದಾದರೆ, MRP ಅಲ್ಲಿ ಪ್ರೈಸ್ ಟ್ಯಾಗ್ ಅಥವಾ ಸ್ಟಿಕ್ಕರನ್ನು ಹಾಕಿರ್ತಾರೆ. MRP, ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸ್ ₹1000. ಆ ಒಂದು ಶರ್ಟನ್ನು ಅಥವಾ ಡ್ರೆಸ್ಸನ್ನು 1000 ರೂಪಾಯಿನ MRP ಬೆಲೆಯನ್ನು ಹೊಂದಿರುತ್ತೆ. ಆ MRP ಪ್ರೈಸ್, ಮ್ಯಾಕ್ಸಿಮಮ್ ರೀಟೇಲ್ ಪ್ರೈಸು 1000 ರೂಪಾಯಿಗಿಂತಲೂ ಹೆಚ್ಚಿನ ಒಂದು ಮೊತ್ತಕ್ಕೆ ಮಾರಾಟ ಮಾಡಬಾರ್ದು ಅನ್ನೋದು ಅದರ ಒಂದು ಲೇಬಲಿಂಗನ್ನು ಹೇಳುತ್ತೆ. ದಟ್ ಈಸ್ ಅ ರೂಲ್. ಈ ಒಂದು 1000 ರೂಪಾಯಿ ಯಾವ ರೀತಿಯಾಗಿ ಅದು ಟೋಟಲ್ ಅಮೌಂಟ್ 1000 ರೂಪಾಯಿನ ಹೇಗೆ ಫಿಕ್ಸ್ ಮಾಡಿರ್ತಾರೆ ಅಂತ ಹೇಳೋದಾದರೆ, ಟೇಕ್ ಎನ್ ಎಕ್ಸಾಂಪಲ್. ರಾ ಮೆಟೀರಿಯಲ್, ಬಟ್ಟೆಯನ್ನು ಮಾಡಲಿಕ್ಕೆ ರಾ ಮೆಟೀರಿಯಲ್ಲು ಕಾಟನ್, ಹತ್ತಿ. ಆ ಕಾಟನನ್ನು ನಾವು ನೂಲು ಅಥವಾ ದಾರ, ಥ್ರೆಡ್ ಅಂತ ಮಾಡ್ಕೊಳ್ತೀವಿ. ಥ್ರೆಡ್ಡಿಂದ ಅದನ್ನು ಕ್ಲಾತ್ ಮಾಡ್ತಾರೆ,
ಬಟ್ಟೆಯನ್ನು ಮಾಡ್ತಾರೆ. ಬಟ್ಟೆಗೆ ಕಲರಿಂಗು ಅಥವಾ ಬೇರೆ ರೀತಿಯಂಥ ಡಿಸೈನ್ಸ್ ಎಲ್ಲವನ್ನು ಮಾಡಿದಾದಮೇಲೆ ಅದು ರೆಡಿಮೇಡ್ ಶರ್ಟನ್ನು ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಅಥವಾ ಪೀಸನ್ನು ಕೊಟ್ಟಿರೋಂಥದ್ದಾಗಿರ್ಬೋದು, ಮೆಷರ್ಮೆಂಟ್ನ ಬೇಸಿಸಲ್ಲಿ ಒಬ್ಬ ಟೈಲರ್ನ ಹತ್ರ ಆ ಒಂದು ಕ್ಲಾತ್ಸನ್ನು ಸ್ಟಿಚ್ ಮಾಡಿಸ್ಕೊಳ್ತಾರೆ. ಅವರ ಒಂದು ಡಿಸೈನ್ನ ಆಧಾರದ ಮೇಲೆ. ಇಲ್ಲಿ ಕಾಸ್ಟ್, ಇನ್ನು ಕಾಸ್ಟ್ ಈಸ್ ಟೋಟಲಿ ಡಿಫ್ರೆಂಟ್ ಫ್ರಮ್ ಪ್ರೈಸ್. ಕಾಸ್ಟ್ ಅಂತ ಹೇಳಿದ್ರೆ ವೆಚ್ಚ, ಪ್ರೈಸ್ ಅಂತ ಹೇಳಿದ್ರೆ ಬೆಲೆ. ಪ್ರೈಸ್ನ ಒಂದು ಈಕ್ವೇಷನನ್ನು ನೋಡೋದಾದರೆ, ಸಮೀಕರಣವನ್ನು ನೋಡೋದಾದರೆ, ಪ್ರೈಸ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. ಈ ಒಂದು ಬೆಲೆ, ಪ್ರೈಸ್ ಅನ್ನೋದು ಬೆಲೆ ಎರಡು ಅಂಶಗಳನ್ನು ಹೊಂದಿರುತ್ತೆ. ಮೊದಲನೇದಾಗಿ ವೆಚ್ಚ ಮತ್ತು ಎರಡನೇದಾಗಿ ಲಾಭ. ಪ್ರೈಸ್ ಈಸ್ ಈಕ್ವಲ್ಸ್ ಟು ಕಾಸ್ಟ್ ಪ್ಲಸ್ ಪ್ರಾಫಿಟ್. Whereas cost is that actual amount of expenditure incurred by producer to produce a product or to render a service. ಇದು ಒಂದು ಶರ್ಟ್ ಆಗಿರ್ಬೋದು, ಅಥವಾ ಒಂದು ಫ್ಯಾನ್ ಆಗಿರ್ಬೋದು, ಒಂದು ಟಿ ವಿ ಆಗಿರ್ಬೋದು, ಅಥವಾ ಒಂದು ಕ್ಯಾಲ್ಕುಲೇಟರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು. ಈ ಮೊಬೈಲನ್ನು ಮ್ಯಾನುಫ್ಯಾಕ್ಚರ್ ಅಥವಾ ಅಸೆಂಬಲ್ ಮಾಡೋದಕ್ಕೆ, ಮೊಬೈಲನ್ನು ಅಸೆಂಬಲ್ ಮಾಡೋವಂಥದ್ದು, ಎಲೆಕ್ಟ್ರಾನಿಕ್ ಆಟೋಮೊಬೈಲ್ಸು ಇವೆಲ್ಲವನ್ನು ಅಸೆಂಬ್ಲಿ ಲೈನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅಸೆಂಬ್ಲಿ ಮಾಡೋದಕ್ಕೆ ಎಕ್ಸಾಂಪಲ್ ಒಂದು 9,000 ರೂಪಾಯಿ ಆಗುತ್ತೆ ಅಂತ ಅನ್ನೋದಾದರೆ, ಆ ಮೊಬೈಲನ್ನು 10,000 ರೂಪಾಯಿಗೆ ಸೇಲ್ ಮಾಡಿದ್ರೆ 9,000 ರೂಪಾಯಿ ಕಾಸ್ಟು, 10,000 ರೂಪಾಯಿ MRP, ದಟ್ ಈಸ್ ಪ್ರೈಸು. ದ ಡಿಫ್ರೆನ್ಸ್ ಈಸ್ 1,000, ನಥಿಂಗ್ ಬಟ್ ಪ್ರಾಫಿಟ್. MRP ಈಸ್ ಈಕ್ವಲ್ಸ್ ಟು 10,000. ದಟ್ 10,000 ಈಸ್ ಹೌ 9,000 is the cost of expenditure or the actual amount of expenditure, plus profit is 1,000. The total price of the mobile or an element is 10,000 ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಕಾಸ್ಟ್ನ ಕಾನ್ಸೆಪ್ಟ್ ಇರುವಂಥದ್ದು. ಕಾಸ್ಟ್ ಅಂತ ಹೇಳಿದ್ರೆ ವೆಚ್ಚ. ನಾವು ಕಮಿಂಗ್ ಟು ದ ಡೆಫಿನೇಷನ್ ಆಫ್ ಕಾಸ್ಟ್. ಡೆಫಿನೇಷನ್ ಆಫ್ ಕಾಸ್ಟ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡೋದಾದ್ರೆ, ದ ಡೆಫಿನೇಷನ್ ಈಸ್ ಗಿವೆನ್ ಬೈ ICMAI, Institute of Cost and Management Accountants of India. According to ICMAI stands for Institute of Cost and Management Accountants of India. They define cost as an amount of expenditure incurred in producing a product or rendering a service. This is the simple definition given by ICMAI, Institute of Cost and Management Accountants of India. They define cost as an amount of expenditure incurred in producing a product or rendering a service. ಒಂದು ಸೇವೆಯನ್ನು ಒದಗಿಸೋದಕ್ಕಾಗಿರ್ಬೋದು, ಅಥವಾ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕಾಗಿರ್ಬೋದು, ಏನು ಖರ್ಚನ್ನು ಒಬ್ಬ ವ್ಯಕ್ತಿ ಉತ್ಪಾದಕನಾಗಿ, ಮ್ಯಾನುಫ್ಯಾಕ್ಚರರ್ ಆಗಿ ಬರೆಸಿರ್ತಾನೋ ಆ ಒಂದು ಖರ್ಚಿಗೆ ಹೇಳ್ತೀವಿ ಕಾಸ್ಟ್ ಅಂತ ಹೇಳಿ. In total, the cost, it is a measurement in money or amount of resources. ರಿಸೋರ್ಸಸ್ ಮೀನ್ಸ್ ನಾವು ಸಂಪನ್ಮೂಲಗಳು ಅಂತ ಕರಿತೀವಿ. ಯಾವೆಲ್ಲ ಸಂಪನ್ಮೂಲಗಳನ್ನು ಈ ಒಂದು ಕಾಸ್ಟ್ ಹೊಂದಿರುತ್ತೆ ಅಂತ ಹೇಳಿದ್ರೆ, ರಿಸೋರ್ಸಸ್ ಯೂಸ್ಡ್ ಲೈಕ್ ಇಟ್ ಮೇ ಬಿ ಮೆಟೀರಿಯಲ್, ಇಟ್ ಮೇ ಬಿ ಲೇಬರ್ ಆರ್ ಎಕ್ಸ್ಪೆನ್ಸಸ್ ಫಾರ್ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ರೆಂಡರಿಂಗ್ ಆಫ್ ಸರ್ವಿಸಸ್. This is the simple meaning of the term cost. Cost is a measurement in money or amount of resources used like materials, labor, expenses for production of goods and rendering of services. ಇಲ್ಲಿ ಕಾಸ್ಟ್ ಅಂತ ಹೇಳಿದ್ರೆ ರಿಸೋರ್ಸಸ್ನ ಒಂದು ಮೆಜರ್ಮೆಂಟ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಮನಿ ಅಂತ ಕರಿತಾ ಇದ್ದೀವಿ. ವೈ? The measurement of value with regard to resources, the resources which are used in the process of production or rendering of services. Rendering of services. Example of these resources includes materials, labor, expenses, etc. ಯಾವ ರೀತಿಯಾಗಿ ಅಂತ ಒಂದು ಉದಾಹರಣೆ ಮುಖಾಂತರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇನೆ. ಒಂದು ಟೇಬಲನ್ನು, ಕಂಪ್ಯೂಟರ್ ಟೇಬಲನ್ನು ಮಾಡಬೇಕು ಅಂತ ಹೇಳಿದ್ರೆ, ಕಂಪ್ಯೂಟರ್ ಟೇಬಲ್ ಅಥವಾ ಡೆಸ್ಕ್ಟಾಪ್ ಟೇಬಲನ್ನು ಮಾಡಬೇಕು ಪರ್ಸನಲ್ ಕಂಪ್ಯೂಟರ್ದು ಅಂತಂದರೆ ಅದಕ್ಕೆ ಮೆಟೀರಿಯಲ್ಸ್ ಬೇಕು. ಏನು ಮೆಟೀರಿಯಲ್ಸು? ವುಡ್ಡು. ಆ ವುಡ್ ಅನ್ನೋದನ್ನು ನಾವೇನಂತ ಕರಿತೀವಿ? ಮೆಟೀರಿಯಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ.
ಆ ಒಂದು ಟೇಬಲನ್ನು ಮಾಡುವಂಥ ಒಬ್ಬ ವ್ಯಕ್ತಿ ಯಾರು? ಕಾರ್ಪೆಂಟರು. ಆ ಕಾರ್ಪೆಂಟರ್ಗೆ ಕೊಡಬೇಕಾಗಿರುವಂಥ ಖರ್ಚು ಅಥವಾ ಕಾಸ್ಟ್ ಚಾರ್ಜ್ ಏನಾಗಿರುತ್ತೆ? ಲೇಬರ್ ಚಾರ್ಜ್ ಆಗಿರುತ್ತೆ. ಮತ್ತು ಅದಕ್ಕೆ ಬೇಕಾಗಿರುವಂತಹ ಅಡಿಷ್ನಲ್ ಎಕ್ಸ್ಪೆನ್ಸಸ್ ಲೈಕ್ ಅದಕ್ಕೆ ಫೆವಿಕಾಲ್ ಬೇಕು, ಸ್ಕ್ರೂಸ್ ಬೇಕು, ನಟ್ ಬೇಕಾಗುತ್ತೆ, ಅಥವಾ ಪಾಲಿಷಿಂಗ್ ಬೇಕಾಗುತ್ತೆ, ಪೇಂಟ್ ಬೇಕಾಗಿರುತ್ತೆ. ಅಥವಾ ಅದಕ್ಕೆ ಬೇಕಾಗಿರುವಂಥ ಒಂದು ವಾಷರ್ಸ್ ಆಗಿರ್ಬೋದು, ಬುಷ್ಗಳಾಗಿರ್ಬೋದು ಬಾಟಮಲ್ಲಿ ಹಾಕಲಿಕ್ಕೆ, ಇವೆಲ್ಲವನ್ನೂ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ಸನ್ನು ಕನ್ಸಿಡರ್ ಮಾಡ್ತೀವಿ. ಒಟ್ಟಾರೆಯಾಗಿ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ತಗಲುವಂತಹ ನಿಖರವಾದಂಥ ಒಂದು ಖರ್ಚಿಗೆ ವೆಚ್ಚ ಅಂತ ಕರಿತೀವಿ. ದಿಸ್ ಇಸ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಕಾಸ್ಟ್. ನೌ ಕಮ್ ಟು ದ ಕಾಸ್ಟಿಂಗ್. ಕಾಸ್ಟಿಂಗ್ ಈಸ್ ಎ ಟೆಕ್ನಿಕ್ ಆರ್ ಎ ಪ್ರೋಸೆಸ್ for determining the cost of manufacturing a product or rendering of a service. Costing is a technique or a process of determining the cost of manufacturing a product or rendering of a service. ಕಾಸ್ಟ್ ಅಂತಂದರೆ ವೆಚ್ಚ ಅಂತ ಹೇಳ್ಬಿಟ್ಟು ಈಗಾಗಲೇ ತಿಳ್ಕೊಂಡಿದ್ದೀವಿ. ಕಾಸ್ಟಿಂಗ್ ಅಂತ ಹೇಳಿದ್ರೆ ಇದು ಒಂದು ತಂತ್ರಗಾರಿಕೆ ಅಥವಾ ಒಂದಕ್ಕೆ ತಾಂತ್ರಿಕತೆ ಅಂತ ಕರಿಬೋದು. ಅಥವಾ ಇಟ್ ಈಸ್ ಎ ಪ್ರೋಸೆಸ್, ಇದು ಒಂದು ಪ್ರಕ್ರಿಯೆ. ಏನು ಈ ಪ್ರಕ್ರಿಯೆ ಹೊಂದಿರುತ್ತೆ ಅಂತ ಹೇಳಿದ್ರೆ ಡಿಟರ್ಮೈನಿಂಗ್ ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಎ ಪ್ರಾಡಕ್ಟ್ ಆರ್ ರೆಂಡರಿಂಗ್ ಆಫ್ ಎ ಸರ್ವಿಸ್. ಈ ಒಂದು ಪ್ರಕ್ರಿಯೆಯಲ್ಲಿ ಏನು ಒಳಗೊಂಡಿರುತ್ತೆ ಅಂತ ಹೇಳಿದ್ರೆ ಇನ್ನು ಕಂಡುಹಿಡಿಯುವಂಥದ್ದು. ಏನನ್ನು ಕಂಡುಹಿಡಿತೀವಿ ನಾವಿಲ್ಲಿ ಅಂತ ಹೇಳಿದ್ರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ತಗಲುವಂತಹ ವೆಚ್ಚ ಅಥವಾ ಒಂದು ಸೇವೆಯನ್ನು ಒದಗಿಸೋದಕ್ಕೆ ತಗಲುವಂಥ ಒಂದು ವೆಚ್ಚ ಎಷ್ಟಿರುತ್ತೆ ಅಥವಾ ಅದು ಏನೆಲ್ಲವನ್ನು ಒಳಗೊಂಡಿರುತ್ತೆ ಅನ್ನೋದನ್ನು ಡಿಟರ್ಮೈನ್ ಮಾಡೋದು ಅಂತ ಹೇಳಿದ್ರೆ ಫೈಂಡಿಂಗ್ ಔಟ್. ಡಿಟರ್ಮೈನ್ ಮಾಡೋವಂಥ ಒಂದು ಪ್ರೋಸೆಸ್ ಅಥವಾ ಟೆಕ್ನಿಕ್ಗೆ ಕಾಸ್ಟಿಂಗ್ ಅಂತ ಹೇಳ್ತೀವಿ. ಕಾಸ್ಟ್ ಅಂತ ಹೇಳಿದ್ರೆ ವೆಚ್ಚ, ಕಾಸ್ಟಿಂಗ್ ಅನ್ನೋದು ಹೇಳಿದ್ರೆ ಟೆಕ್ನಿಕ್ ಆರ್ ಪ್ರೋಸೆಸ್ of determining the cost of manufacturing a product or rendering of a service. Now, coming to the definition of costing. According to Institute of Cost and Management Accountants of India, ICMAI, costing is the technique and the process of ascertaining the cost. Basically, the costing is the technique and the process of ascertaining the cost. ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಎಕ್ಸಾಂಪಲ್ ಆಗಲೇ ನಾನು ಹೇಳಿದೆ, ಒಂದು ಕಂಪ್ಯೂಟರ್ ಟೇಬಲನ್ನು ಮಾಡಬೇಕು ಅಥವಾ ಒಂದು ಬೈಕನ್ನು ಅಸೆಂಬಲ್ ಮಾಡಬೇಕು, ಒಂದು ಟಿ ವಿಯನ್ನು ಅಸೆಂಬಲ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಏನು ಖರ್ಚನ್ನು ಒಬ್ಬ ಮ್ಯಾನುಫ್ಯಾಕ್ಚರರು ಬರ್ಸಿರ್ತಾನೆ ಅಥವಾ ಅದನ್ನು ಸ್ಪೆಂಡ್ ಮಾಡಿರ್ತಾನೆ, ಅದೊಟ್ಟನ್ನು ಡಿಟರ್ಮೈನ್ ಮಾಡುವಂಥದ್ದು ಅಥವಾ ಕ್ಯಾಲ್ಕುಲೇಟ್ ಮಾಡುವಂಥ ಒಂದು ಟೆಕ್ನಿಕ್ ಅಥವಾ ಪ್ರೋಸೆಸ್ಗೆ ಅಸರ್ಟೈನ್ಮೆಂಟ್ ಆಫ್ ಕಾಸ್ಟ್ ಅನ್ನೋಣ ಕಾಸ್ಟಿಂಗ್ ಅಂತ ಕರಿತೀವಿ. ದಿಸ್ ಈಸ್ ದ ಡೆಫಿನಿಷನ್ ಗಿವೆನ್ ಬೈ ICMAI ವಿತ್ ರಿಗಾರ್ಡ್ ಟು ಕಾಸ್ಟಿಂಗ್. ಈ ಒಂದು ಕಾಸ್ಟಿಂಗ್ ಅಂತ ಹೇಳಿದ್ರೆ ಒಂದು ತಂತ್ರಗಾರಿಕೆ ಅಥವಾ ಒಂದು ಉಪಾಯ ಅಥವಾ ಒಂದು ವಿಧಾನ ಅಂತಲೂ ಕರಿತೀವಿ ಅಥವಾ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಏನನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ವಸ್ತುವನ್ನು ಉತ್ಪಾದನೆ ಮಾಡೋದಕ್ಕೆ ಖರ್ಚು ಎಷ್ಟಾಯಿತು ಅನ್ನೋದನ್ನ ಕಂಡುಹಿಡಿಯುವಂಥ ಒಂದು ತಂತ್ರಗಾರಿಕೆ ಅಥವಾ ಒಂದು ಪ್ರಕ್ರಿಯೆಯೇ ಕಾಸ್ಟಿಂಗ್. ಒಂದು ಶರ್ಟು 1000 ರೂಪಾಯಿ ಅಂತ ಹೇಳಿದ್ರೆ ಆ 1000 ರೂಪಾಯಿ ಯಾಕೆ ಆಯಿತು, ಅದರಲ್ಲಿ ಮೆಟೀರಿಯಲ್ಸ್ಗೆಷ್ಟು, ಲೇಬರ್ ಚಾರ್ಜ್ ಎಷ್ಟು, ಎಕ್ಸ್ಪೆನ್ಸಸ್ ಎಷ್ಟು, ಮತ್ತೇನು ಲಾಭ ಎಷ್ಟು, ಹಾಗಾದರೆ ಒಟ್ಟು ಬೆಲೆ 1000 ರೂಪಾಯಿ ಆಗೋದಕ್ಕೆ ಸ್ಪ್ಲಿಟ್ ಮಾಡ್ತಾರೆ. ಎಕ್ಸಾಂಪಲ್, ಮೆಟೀರಿಯಲ್ಸು 500 ರೂಪಾಯಿ, ಮತ್ತು ಲೇಬರ್ ಚಾರ್ಜು 200 ರೂಪಾಯಿ, ಎಕ್ಸ್ಪೆನ್ಸಸ್ಸು ಒಂದು 100 ರೂಪಾಯಿ, 800 ರೂಪಾಯಿ ಆಗುತ್ತೆ. ಬಟ್ MRP, ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಆಫ್ ದಟ್ ಶರ್ಟ್ ಆರ್ ಡ್ರೆಸ್ ಈಸ್ 1000. ಇನ್ನು 200 ರೂಪಾಯಿ ಪ್ರಾಫಿಟ್ ಆಗಿರ್ಬೋದು. ದಿಸ್ ಇಸ್ ಅ ಸಿಂಪಲ್ ಎಕ್ಸಾಂಪಲ್ ವಿತ್ ರಿಗಾರ್ಡ್ ಟು ದ ಕಾಸ್ಟ್ ಆ್ಯಂಡ್ ಕಾಸ್ಟಿಂಗ್. ಇದು ಈ ಒಂದು ಕಾಸ್ಟಿಂಗ್ನ ಡೆಫಿನೇಷನ್ ಆಗಿರುತ್ತೆ. ದೆನ್ ಕಮ್ ಟು ದ ಥರ್ಡ್ ಕಾನ್ಸೆಪ್ಟ್ ಆಫ್ ದಿಸ್ ಸೆಷನ್, ದಟ್ ಈಸ್ ಕಾಸ್ಟ್ ಅಕೌಂಟಿಂಗ್. Cost accounting is the process of accounting for cost which deals with recording of costs, analyzing and apportionment of costs by preparing statistical data to find out the profitability and which is reported to management for decision making purpose. This is the meaning of cost accounting. ನಾವು ಈಗಾಗಲೇ ನಮ್ಮ ಒಂದು ಪ್ರೀವಿಯಸ್ ಇಯರ್ಸ್ನಲ್ಲಿ ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಈಸ್ ದ ಆರ್ಟ್ ಆಫ್ ರೆಕಾರ್ಡಿಂಗ್, ಕ್ಲಾಸಿಫೈಯಿಂಗ್, ಸಮ್ಮರೈಸಿಂಗ್ ಆ್ಯಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ಸ್ ಟು ದ ಇಂಟ್ರೆಸ್ಟೆಡ್ ಪಾರ್ಟೀಸ್. ಅದು ಫೈನಾನ್ಷಿಯಲ್ ಅಕೌಂಟಿಂಗ್ನ ಮೀನಿಂಗು. ನಾವು ವಿ ಆರ್ ಡೀಲಿಂಗ್ ವಿತ್ ಕಾಸ್ಟ್ ಅಕೌಂಟಿಂಗ್.
Cost accounting is the process of accounting for cost which deals with the recording of costs. ಫೈನಾನ್ಷಿಯಲ್ ಅಕೌಂಟಿಂಗಲ್ಲಿ ಫೈನಾನ್ಷಿಯಲ್ ಆಸ್ಪೆಕ್ಟ್ಸನ್ನು ಮಾತ್ರ ಕನ್ಸಿಡರ್ ಮಾಡ್ತೀವಿ. ಕಾಸ್ಟ್ ಅಕೌಂಟಿಂಗಲ್ಲಿ ಕಾಸ್ಟ್ ಇನ್ಫಾರ್ಮೇಷನನ್ನು ರೆಕಾರ್ಡ್ ಮಾಡ್ತೀವಿ, ಕಾಸ್ಟ್ ಇನ್ಫಾರ್ಮೇಷನನ್ನು ಅನಲೈಸ್ ಮಾಡ್ತೀವಿ. ಆ್ಯಂಡ್ ಅಪೋರ್ಷನ್ಮೆಂಟ್ ಆಫ್ ಕಾಸ್ಟ್ಸ್, ಅಪೋರ್ಷನ್ಮೆಂಟ್ ಅಂತ ಹೇಳಿದ್ರೆ ವಿನಿಯೋಗ ಮಾಡೋದು ಅಂತ ಹೇಳ್ತೀವಿ. ಓಕೆ, ಯಾವುದಕ್ಕೆ? ಈಗ ಬಜೆಟ್ನಲ್ಲಿ ಅಪೋರ್ಷನ್ಮೆಂಟ್ ಅಂತ ಬರುತ್ತೆ. ಅಪೋರ್ಷನ್ಮೆಂಟ್ ಅಂತ ಹೇಳಿದ್ರೆ ₹1 ಒಂದು ಟೋಟಲ್ ಅಮೌಂಟಲ್ಲಿ ಓಕೆ ಬಜೆಟನ್ನು ತೋರಿಸ್ತಾರೆ. 50 ಪೈಸೆ ಆಲ್ವೇಸ್ ಓಕೆನು ಅಪೋರ್ಷನ್ಡ್ ಟು ಡಿಫೆನ್ಸ್ ಸೆಕ್ಟಾರ್, 10 ಪೈಸೆ ಟು ಹೆಲ್ತ್ ಆ್ಯಂಡ್ ಎಜುಕೇಷನ್, ಓಕೆ 5 ಪೈಸೆ ಟು ಸ್ಪೋರ್ಟ್ಸ್ ಆರ್ ಎನಿ ಅದರ್. ಓಕೆನೋ ಈ ಥರ ₹1 ಒಂದು ಟೋಟಲ್ ಅಮೌಂಟನ್ನು ಬೇರೆ ಬೇರೆ ರೀತಿಯಾಗಿ ಅಪೋರ್ಷನ್ ಅಥವಾ ವಿನಿಯೋಗ ಮಾಡುವಂಥದ್ದು, ವಿಭಾಗ ಮಾಡುವಂಥದ್ದು, ಹಂಚೋದು ಅಂತ ಹೇಳ್ತೀವಿ. ಆ ಕಾಸ್ಟ್ಗಳು ಬೇರೆ ಬೇರೆ ಯಾವ್ಯಾವ ಉದ್ದೇಶಗಳಿಗೋಸ್ಕರ ಹಂಚಿಕೆ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಅಪೋರ್ಷನ್ಮೆಂಟ್ ಆಫ್ ಕಾಸ್ಟ್ ಅಂತ ಕರಿತೀವಿ. ಬೈ ಪ್ರಿಪೇರಿಂಗ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಟು ಫೈಂಡ್ ಔಟ್ ದ ಪ್ರಾಫಿಟಬಿಲಿಟಿ and which is reported to management for decision making purpose. Okay, the cost accounting helps the management in decision making, whether to produce the product or not, whether to continue in the same process or okay the company has to change its process. ಓಕೆ, ಈ ಥರದ ಒಂದು ವಿಧಾನವಾಗಿ ಈ ಒಂದು ಕಾಸ್ಟ್ ಅಕೌಂಟಿಂಗು ಮ್ಯಾನೇಜ್ಮೆಂಟಿಗೆ ಸಹಾಯವನ್ನು ಮಾಡುತ್ತೆ. ಓಕೆ, ದಿಸ್ ಇಸ್ ದ ಪರ್ಪಸ್ or the intention behind studying the cost accounting. Now, definition of cost accounting. According to Cost and Management Accountants of London, cost accounting is the process of accounting for costs from the point at which the expenditure is incurred or committed to the establishment of its ultimate relationship with cost centers and cost units. Cost centers and cost units. This is the orientation on which the cost accounting depends. Cost accounting is mainly a process of accounting for recording of costs from the point of which the expenditure is incurred. ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಒಂದು ಇನ್ನೂ ಡೆಫಿನೇಷನನ್ನು ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಲಂಡನ್ ಇವರ ಪ್ರಕಾರವಾಗಿ ಕಾಸ್ಟ್ ಅಕೌಂಟಿಂಗ್ ಈಸ್ ದ ಪ್ರೋಸೆಸ್ ಆಫ್ ಅಕೌಂಟಿಂಗ್ ಫಾರ್ ಕಾಸ್ಟ್ಸ್ ಫ್ರಮ್ ದ ಪಾಯಿಂಟ್ ಅಟ್ ವಿಚ್ ದ ಎಕ್ಸ್ಪೆಂಡಿಚರ್ ಈಸ್ ಇನ್ಕರ್ಡ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಮುಖ್ಯ ಉದ್ದೇಶ, ಒಂದು ಪ್ರಕ್ರಿಯೆ ಏನಾಗಿರುತ್ತೆ ಅಂತ ಹೇಳಿದ್ರೆ ವೆಚ್ಚಗಳನ್ನು ರೆಕಾರ್ಡ್ ಮಾಡುವಂಥದ್ದು. ಯಾವ ಒಂದು ಉದ್ದೇಶದಿಂದ ಅಂತ ಹೇಳಿದ್ರೆ ಯಾವ ಒಂದು ಉದ್ದೇಶಕ್ಕೆ ಅಥವಾ ಪರ್ಪಸ್ಗೋಸ್ಕರವಾಗಿ ಈ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಮತ್ತು ಓಕೆ, ಇನ್ನು ಕಾಸ್ಟ್ ಸೆಂಟರ್ಸ್ ಮತ್ತು ಕಾಸ್ಟ್ ಯೂನಿಟ್ಸು. ಓಕೆ, ವೆಚ್ಚ ಕೇಂದ್ರ ಕಾಸ್ಟ್ ಸೆಂಟರ್ಸ್ ಅಂತ ಅಂದ್ಬಿಟ್ಟು ಇದನ್ನು ಮತ್ತೆ ಇನ್ ಡೀಟೇಲ್ ಆಗಿ ಮುಂದೆ ನಾವು ಓದೋದಿದ್ದೀವಿ, ತಿಳ್ಕೊಳ್ತೀವಿ. ಕಾಸ್ಟ್ ಸೆಂಟರ್ಸ್ ಅಂತಂದರೆ ವೆಚ್ಚ ಕೇಂದ್ರ, ಮತ್ತು ಓಕೆ ಕಾಸ್ಟ್ ಯೂನಿಟ್ಸ್ ಅಂತಂದರೆ ವೆಚ್ಚ ಘಟಕ ಅಂತ ಅಂದ್ಬಿಟ್ಟು. ಕಾಸ್ಟ್ ಸೆಂಟರ್ಸ್ ಮತ್ತು ಕಾಸ್ಟ್ ಯೂನಿಟ್ಸನ್ನು ಮುಂದೆ ನಾವು ಇನ್ನೊಕ್ಕೆ ಇನ್ ಡೀಟೇಲ್ ಆಗಿ ನಾನು ಹೇಳ್ತೇನೆ. ದಿಸ್ ಇಸ್ ದ ಡೆಫಿನೇಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಬೈ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಆಫ್ ಲಂಡನ್. ಟೋಟಲಿ the main purpose of cost accounting is to provide detailed cost information to the management. Okay, why the cost accounting is considered is because to provide the detailed cost information to the management. It may be provided for internal users on daily basis, weekly basis or monthly basis. Based on the requirement of the management, the cost accounting information is provided in detail to the management for the purpose of decision making. This is with regard to the cost accounting. The cost analysis. Now come to the cost analysis. The cost may be considered as the expenditure, the actual expenditure. Cost may be regarded as it is a matter of policy from the viewpoint of the management, or cost is treated as a technique. ಓಕೆ, ಈ ಒಂದು ಕಾಸ್ಟನ್ನು ಅನಲೈಸಿಸ್ ಮಾಡುವಾಗ ನಾವು ಕಾಸ್ಟನ್ನು ಯಾವ ರೀತಿಯಾಗಿ ನಾವು ಕನ್ಸಿಡರ್ ಮಾಡ್ಬೋದು ಅಥವಾ ಗ್ರಹಿಸ್ಕೊಳ್ಬೋದು ಅಂತ ಹೇಳಿದ್ರೆ, ಅರ್ಥ ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ಇನ್ ಸಿಂಪಲ್ ಮೀನಿಂಗ್ ಒಂದಕ್ಕೆ ನಾನು ಮೊದಲನೇದಾಗಿ ಹೇಳಿದ್ದೀನಿ, ಕಾಸ್ಟ್ ಈಸ್ ದ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಬೈ ದಿ ಪ್ರೊಡ್ಯೂಸರ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್ ಆರ್ ಟು ರೆಂಡರ್ ಎ ಸರ್ವಿಸ್. ಆ ಒಂದು ವ್ಯೂ ಅಲ್ಲಿ ಕಾಸ್ಟ್ ಈಸ್ ಟ್ರೀಟೆಡ್ ಆಸ್ ಅನ್ ಎಕ್ಸ್ಪೆಂಡಿಚರ್. ದೆನ್ ಕಾಸ್ಟ್ ಮೇ ಬಿ ಕನ್ಸಿಡರ್ಡ್ ಆಸ್ a matter of policy from
ದ ವ್ಯೂ ಪಾಯಿಂಟ್ ಆಫ್ ದಿ ಮ್ಯಾನೇಜ್ಮೆಂಟ್. ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ನ ಒಂದು ದೃಷ್ಟಿಕೋನದಿಂದ ಕಾಸ್ಟ್ ಅನ್ನೋದು ಓಕೆ ಒಂದು ನೀತಿ ಅಥವಾ ಒಂದು ಪಾಲಿಸಿ. ಕಾಂಪಿಟೇಟರ್ಸ್ಗಿಂತಲೂ ನಾವು ಕಡಿಮೆ ಬೆಲೆಗೆ ನಿಗದಿಪಡಿಸಬೇಕಾ, ಖರ್ಚನ್ನು ಮಾಡಬೇಕಾ, ಏಕೆ ಇಲ್ಲಿ ಬೆಲೆ ಅಲ್ಲ ಖರ್ಚು ವೆಚ್ಚವನ್ನು, ಅಥವಾ ಅವ್ರಿಗಿಂತಲೂ ಹೆಚ್ಚಿನ ಒಂದು ವೆಚ್ಚವನ್ನು ನಿಭಾಯಿಸಬೇಕಾಗುತ್ತಾ. ಬಟ್ ಒನ್ ಥಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ದಿಸ್ ಕಾಸ್ಟ್ ಆರ್ ಕಾಸ್ಟಿಂಗ್. ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್ ಅಂತ ಎರಡು ಟಾಪಿಕ್ಸನ್ನು ನಾವು ಮುಂದೆ ತಿಳ್ಕೊಳ್ತೀವಿ. ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಕಾಸ್ಟ್ ರಿಡಕ್ಷನ್. ಆ್ಯಂಡ್ ಕಾಸ್ಟ್ ಮೇ ಬಿ ಕನ್ಸಿಡರ್ಡ್ ಆ್ಯಸ್ ಅ ಟೆಕ್ನಿಕ್. ಈ ಒಂದು ಕಾಸ್ಟ್ ಅನ್ನೋದು ಒಂದು ತಂತ್ರಜ್ಞಾನ ಅಥವಾ ತಂತ್ರಗಾರಿಕೆನೂ ಆಗಿರ್ಬೋದು, ನಿಪುಣತೆ ಆಗಿರ್ಬೋದು. ಕಡಿಮೆ ಖರ್ಚಿನನ್ನು ಬರೆಸೋದ್ರಿಂದ ಉತ್ತಮವಾದಂಥ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಅಥವಾ ಕ್ವಾಲಿಟಿ ಸರ್ವಿಸನ್ನು ಕೊಡುವಂಥದ್ದು, ದಟ್ ಈಸ್ ಟೆಕ್ನಿಕ್. ಕಾಸ್ಟನ್ನು ಈ ಮೂರು ವಿಧಾನದಲ್ಲಿ, ಕಾಸ್ಟ್ ಆ್ಯಸ್ ಅನ್ ಎಕ್ಸ್ಪೆಂಡಿಚರ್, ಕಾಸ್ಟ್ ಮೇ ಬಿ ಎ ಪಾಲಿಸಿ, ಆರ್ ಕಾಸ್ಟ್ ಮೇ ಬಿ ಎ ಟೆಕ್ನಿಕ್. ಇದರಲ್ಲಿ ನಾವು ಕಾಸ್ಟ್ ಆ್ಯಸ್ ಅನ್ ಎಕ್ಸ್ಪೆಂಡಿಚರ್, ಹೌ ಇಟ್ ಈಸ್ the expenditure in order to produce a product or in order to render a service. ಅದು ಈ ಒಂದು ಪ್ರೊಡಕ್ಷನ್ ಆಫ್ ದಿ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ರೆಂಡರಿಂಗ್ ಆಫ್ ಸರ್ವಿಸಸ್ ಆಗಿರ್ಬೋದು. ಇನ್ ದಿಸ್ ವೇ ದ ಎಕ್ಸ್ಪೆಂಡಿಚರ್ ಈಸ್ ಇನ್ಕರ್ಡ್ ವಿಚ್ ಈಸ್ ಕನ್ಸಿಡರ್ಡ್ ಆಸ್ ಕಾಸ್ಟ್. ಇನ್ ಟೋಟಲ್ the manufacturing and rendering of services is treated as in the areas of production and services which are termed as expenditure. The ultimate source is, the basic source is cost. Cost as an expenditure incurred in production of the product or rendering of the services which results in manufacturing and rendering of services. It means manufacturing of products and rendering of services. ವೆಚ್ಚ ಅನ್ನೋದು ಒಂದು ನಿಖರವಾದಂತಹ ಖರ್ಚುಗಳು ಅಂತ ಕರಿತೀವಿ ಎಕ್ಸ್ಪೆಂಡಿಚರು. ಈ ಎಕ್ಸ್ಪೆಂಡಿಚರ್ ಎರಡು ರೀತಿಯಾಗಿ ಆಗಿರ್ಬೋದು. ಪ್ರೊಡಕ್ಷನ್ ಉತ್ಪಾದನೆಗೋಸ್ಕರ ಆಗಿರ್ಬೋದು, ವಸ್ತುಗಳ ಉತ್ಪಾದನೆಗೆ, ಮತ್ತು ಎಕ್ಸ್ಪೆಂಡಿಚರ್ ಖರ್ಚು ಅಥವಾ ವೆಚ್ಚ ಅನ್ನೋದು ಈ ಒಂದು ಸೇವೆಗಳನ್ನು ಒದಗಿಸೋದಕ್ಕೆ ಆಗಿರ್ಬೋದು. ಇದರ ಒಂದು ಫಲಿತಾಂಶ ಯಾವ ರೀತಿಯಾಗಿರುತ್ತೆ ಅಂತಂದರೆ, ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪ್ರಾಡಕ್ಟ್ಸ್ ಅಥವಾ ವಸ್ತುಗಳನ್ನು ಉತ್ಪಾದನೆ ಮಾಡೋದಾಗಿರ್ಬೋದು ಮತ್ತು ಸೇವೆಗಳನ್ನು ಒದಗಿಸುವಂಥದ್ದಕ್ಕೆ ಈ ಒಂದು ಕಾಸ್ಟ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ದೆನ್ ದ ನೆಕ್ಸ್ಟ್ ಈಸ್ ಎವಲ್ಯೂಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಉಗಮ ಹೇಗೆ ಆಯಿತು ಅನ್ನೋದನ್ನು ಈ ಒಂದು ಎವಲ್ಯೂಷನ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಕರಿತೀವಿ. ಆರಿಜಿನ್ ಅಥವಾ ಎವಲ್ಯೂಷನ್ ಆಫ್ ಕಾಸ್ಟ್ ಅಕೌಂಟಿಂಗ್. ಇನ್ ಕೇಸ್ ಆಫ್ 15th century, ದಟ್ ಈಸ್ ಇನ್ 1498, ಲುಕಾ ಡಿ ಬಾರ್ಗೋಫೆಶಿಯೋಲಿ, who is considered as the father of accountancy, father of accounting ಅಥವಾ ಡಬಲ್ ಎಂಟ್ರಿ ಸಿಸ್ಟಮ್ ಆಫ್ ಅಕೌಂಟಿಂಗನ್ನು ಮೊಟ್ಟ ಮೊದಲನೇ ಬಾರಿಗೆ ಕಂಡುಹಿಡಿದಂಥ ಒಬ್ಬ ಇಟಾಲಿಯನ್ ಮಾಂಕ್ ಅಥವಾ ಇಟಲಿ ದೇಶದ ಒಬ್ಬ ಸನ್ಯಾಸಿ ಲೂಕಾ ಡಿ ಬಾರ್ಗೋಫೆಶಿಯೋಲಿ ಅಂತ ಕರಿತೀವಿ. 15ನೇ ಶತಮಾನದಲ್ಲಿ ಲೂಕಾ ಡಿ ಬಾರ್ಗೋಫೆಶಿಯೋಲಿ ಈಸ್ ರಿಗಾರ್ಡೆಡ್ ಆಸ್ ಫಾದರ್ ಆಫ್ ಅಕೌಂಟಿಂಗ್, who wrote a book called Summa in the year 1498 under the system called double entry accounting, double entry bookkeeping. ಇದು 15th century ಆದಂಥದ್ದು. In case of 17th century and 18th century, a small branch was considered with respect to costing, especially in the area of process and operating industries. ಪ್ರೋಸೆಸ್ ಇಂಡಸ್ಟ್ರೀಸ್ಗೆ ಅಂತ ಹೇಳಿದ್ರೆ ಎಕ್ಸಾಂಪಲ್ ಇನ್ನು ಒಂದು ಕೋಕೋನಟ್ ಆಯಿಲ್ ಫ್ಯಾಕ್ಟ್ರಿ ಅಂತ ಕನ್ಸಿಡರ್ ಮಾಡೋಣ. ಅದು ಕೋಕೋನಟ್ ಆಯಿಲನ್ನು ನಾವು ಇನ್ನು ಈ ಒಂದು ಒಣ ಕೊಬ್ಬರಿಯನ್ನು ತಗೊಂಡೋಗಿ ಒಂದೇ ಸಲಕ್ಕೆ ಕೋಕೋನಟ್ ಆಯಿಲನ್ನು ಪ್ರೋಸೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದು ಹಂತವಾಗಿ 2 ಅಥವಾ 3 ಹಂತಗಳಲ್ಲಿ ಆ ಒಂದು ಕೋಕೋನಟ್ ಆಯಿಲ್ ನಮಗೆ ಯೂಸ್ ಮಾಡೋದಕ್ಕೆ ಬರುತ್ತೆ. ಅಂಥ ಒಂದು ಇಂಡಸ್ಟ್ರೀಸ್ಗೆ ಹೇಳ್ತೀವಿ ಪ್ರೋಸೆಸ್ ಇಂಡಸ್ಟ್ರಿ ಅಂತ ಅಂದ್ಬಿಟ್ಟು. ಎಕ್ಸಾಂಪಲ್ ಫಾರ್ ಪ್ರೋಸೆಸ್ ಇಂಡಸ್ಟ್ರೀಸು ಇನ್ನು ಈ ಒಂದು ಪೇಂಟ್ಸ್ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಅಥವಾ ಇನ್ನು ಆಯಿಲ್ ಇಂಡಸ್ಟ್ರೀಸ್ ಆಗಿರ್ಬೋದು. ಇವೆಲ್ಲವನ್ನು ಪ್ರೋಸೆಸ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಪ್ರೋಸೆಸ್ ಇಂಡಸ್ಟ್ರಿ ಆರ್ ಪ್ರೋಸೆಸ್ ಕಾಸ್ಟಿಂಗ್ ಈಸ್ ಒನ್ ವೇರ್ ವಿ ಕ್ಯಾನಾಟ್ ಗೆಟ್ the output which is ready for use in a single step or in a single process. Such industry or such process is called as process costing ಅಥವಾ process industries anta. Example for that is oil industries, then paint industries, chemical industries, etc.
ಈ ಒಂದು ಪೇಪರ್ ಇಂಡಸ್ಟ್ರೀಸ್ ಎಲ್ಲವನ್ನೂ ಪ್ರೋಸೆಸ್ ಕಾಸ್ಟಿಂಗಲ್ಲಿ ಬರುವಂಥದ್ದು. ಎರಡನೇದಾಗಿ ಆಪರೇಟಿಂಗ್ ಇನ್ನು ಕಾಸ್ಟಿಂಗ್ ಅಂತ. ಆಪರೇಟಿಂಗ್ ಕಾಸ್ಟಿಂಗ್ಗೆ ಎಕ್ಸಾಂಪಲ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನು ಒಂದು ಬಸ್ಸನ್ನು ಓಡಿಸ್ಬೇಕಾದ್ರೆ ಒಬ್ಬ ಪ್ಯಾಸೆಂಜರ್ಗೆ 1 ಕಿಲೋಮೀಟರ್ಗೆ ಎಷ್ಟು ಚಾರ್ಜ್ ಮಾಡಿದ್ರೆ ಆ ಒಬ್ಬ ಬಸ್ನ ಮಾಲೀಕನಿಗೆ ಲಾಭ ಆಗುತ್ತೆ ಅನ್ನೋದನ್ನ ತಿಳಿಸುವಂಥದ್ದು ಆಪರೇಟಿಂಗ್ ಕಾಸ್ಟಿಂಗ್. ಅಥವಾ ಒಂದು ಮೆಷಿನರಿಯನ್ನು ಓಡಿಸೋದಕ್ಕೆ ಇನ್ನು 1 ಗಂಟೆಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಮೆಷಿನ್ ಹವರ್ ರೇಟ್ MHR ಅಂತ ಅಂದ್ಬಿಟ್ಟು ಆ ರೀತಿಯಾಗಿಯೂ ಕನ್ಸಿಡರ್ ಮಾಡ್ತೀವಿ. ಇಟ್ ವಾಸ್ ಯೂಸ್ಡ್ ಡ್ಯೂರಿಂಗ್ 17th century ಆ್ಯಂಡ್ 18th century. ದೆನ್ ಇನ್ 20th century 20ನೇ ಶತಮಾನದಲ್ಲಿ ನಮ್ಮ ದೇಶದಲ್ಲಿ ಮೊದಲನೇ ಬಾರಿಗೆ ಡಿಫೆನ್ಸ್ ಪರ್ಸನಲ್ ಎಂಪ್ಲಾಯ್ಡ್ ಅಟ್ ಕೋಲ್ಕತ್ತಾ. ಕೋಲ್ಕತ್ತಾದಲ್ಲಿ ಈ ಒಂದು ರಕ್ಷಣಾ ಇಲಾಖೆಯವರು, ಆರ್ಮಿನವರು ಈ ಒಂದು ಕಾಸ್ಟ್ ಅಕೌಂಟಿಂಗನ್ನು 20ನೇ ಶತಮಾನದಲ್ಲಿ ಅಂದರೆ ಡ್ಯೂರಿಂಗ್ 1980s ಆ್ಯಂಡ್ 90s ಈ ಒಂದು ಕಾಸ್ಟ್ ಅಕೌಂಟಿಂಗನ್ನು ಮೊದಲಿಗೆ ಯುಟಿಲೈಸ್ ಮಾಡಿಕೊಂಡ್ರು ಅರೌಂಡ್ 1950s. 1950ರ ಒಂದು ಪೀರಿಯಡಲ್ಲಿ. ದೆನ್ ಡ್ಯೂರಿಂಗ್ 1959 ICWAI, ದಟ್ ಈಸ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಆಫ್ ಇಂಡಿಯಾ, ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟಿಂಗ್ ಆಫ್ ಇಂಡಿಯಾ ಅನ್ನೋ ಒಂದು ಸಂಸ್ಥೆ ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಮತ್ತೆ ಆಳವಾದ ಅಧ್ಯಯನ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಗೌರ್ನಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಡ್ ಡ್ಯೂರಿಂಗ್ ಇನ್ ದ ಇಯರ್ 1959 ದ ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆ್ಯಸ್ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟಿಂಗ್ ಆಫ್ ಇಂಡಿಯಾ. ಈ ಒಂದು ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಆಫ್ ಇಂಡಿಯಾ ಅನ್ನೋದನ್ನು ಕನ್ಸಿಡರ್ ಮಾಡಿದ್ರು. ಟೋಟಲಿ ದ ಫಾದರ್ ಆಫ್ ಕಾಸ್ಟ್ ಅಕೌಂಟಿಂಗ್, ಹೇಗೆ ನಾವು ಲೂಕಾ ಡಿ ಬಾರ್ಗೋಫೆಶಿಯೋಲಿಯನ್ನು ಫಾದರ್ ಆಫ್ ಅಕೌಂಟಿಂಗನ್ನು ಕನ್ಸಿಡರ್ ಮಾಡ್ತೀವೋ ಅದೇ ರೀತಿಯಾಗಿ ಫಾದರ್ ಆಫ್ ಕಾಸ್ಟ್ ಅಕೌಂಟಿಂಗ್ ಜೋಸೈ ವೆಡ್ಜ್ವುಡ್. ಜೋಸೈ ವೆಡ್ಜ್ವುಡ್ ಈಸ್ ದ ಫಾದರ್ ಆಫ್ ಕಾಸ್ಟ್ ಅಕೌಂಟಿಂಗ್. ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಫಾದರ್ ಆಗಿ ಜೋಸೈ ವೆಡ್ಜ್ವುಡ್ ಈ ವ್ಯಕ್ತಿಯನ್ನು ನಾವು ಕನ್ಸಿಡರ್ ಮಾಡ್ತೀವಿ. This is about the evolution of cost accounting. In simple, in order to summarize or in order to make short the discussion which we had till now, we had 3 aspects. The first one is cost. Cost means it is the actual expenditure. Cost ಅನ್ನೋದು it is the actual expenditure incurred to produce a product or to render a service. Then costing. Costing is a technique of ascertaining the cost. ಕಾಸ್ಟಿಂಗ್ ಅನ್ನೋದು ಒಂದು ತಂತ್ರಗಾರಿಕೆ ಅಥವಾ ನೈಪುಣ್ಯತೆ ಅಥವಾ ನಿಪುಣತೆ. ಏನಕ್ಕೆ ಅಂತ ಹೇಳಿದ್ರೆ ಒಂದು ವಸ್ತುವಿನ ಖರ್ಚು ಎಷ್ಟಾಯಿತು, ವೆಚ್ಚ ಎಷ್ಟಾಯಿತು ಅನ್ನೋದನ್ನು ಕಂಡುಹಿಡಿಯುವಂಥ ಒಂದು ವಿಧಾನನೇ ಕಾಸ್ಟಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ದ ಅನದರ್ ಒನ್ ಈಸ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟಿಂಗ್ ಈಸ್ ಎ ಪ್ರೋಸೆಸ್ ಆಫ್ ಅಸರ್ಟೈನಿಂಗ್ ದ ಕಾಸ್ಟ್ ವಿಚ್ ಸ್ಟಾರ್ಟ್ಸ್ ವಿತ್ ರೆಕಾರ್ಡಿಂಗ್ ಆಫ್ ಎಕ್ಸ್ಪೆಂಡಿಚರ್ ಎಂಡ್ಸ್ ವಿತ್ ಪ್ರಿಪ್ರೇಷನ್ ಆಫ್ ರಿಪೋರ್ಟ್ಸ್. ಈ ಒಂದು ಕಾಸ್ಟ್ ಅಕೌಂಟಿಂಗು ಯಾವ ರೀತಿಯಾಗಿ ಶುರುವಾಗುತ್ತೆ ಅಂತ ಹೇಳಿದ್ರೆ ರೆಕಾರ್ಡಿಂಗ್ ಆಫ್ ಎಕ್ಸ್ಪೆಂಡಿಚರಿಂದ ಶುರುವಾಗಿ ರಿಪೋರ್ಟ್ಸನ್ನು ಪ್ರಿಪೇರ್ ಮಾಡೋದ್ರ ಹೊತ್ತಿಗೆ ಇದು ಈ ಒಂದು ಕಾಸ್ಟ್ ಅಕೌಂಟಿಂಗು ಎಂಡ್ ಆಗುತ್ತೆ. ಪ್ರಿಪೇರ್ ಮಾಡಿದಂಥ ರಿಪೋರ್ಟ್ಸನ್ನು ಮ್ಯಾನೇಜ್ಮೆಂಟ್ಗೆ ಕೊಡಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಕಾಸ್ಟ್ ಅಕೌಂಟಿಂಗ್. ದೆನ್ ಕಾಸ್ಟ್ ಅಕೌಂಟೆನ್ಸಿ. ಕಾಸ್ಟ್ ಅಕೌಂಟೆನ್ಸಿ ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ಕಾಸ್ಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಕಾಸ್ಟ್ ಅಕೌಂಟೆನ್ಸಿ, ಫೈನಾನ್ಷಿಯಲ್ ಅಕೌಂಟೆನ್ಸಿ ಕೇಳಿದ್ದೀರಾ, ಅಕೌಂಟೆನ್ಸಿ ಅಂತ PU ಅಲ್ಲಿ ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಓದಿರ್ತೀರ. ಬಟ್ ಇಲ್ಲಿ ನಾವು ಕಾಸ್ಟ್ ಅಕೌಂಟೆನ್ಸಿ ಅನ್ನೋದನ್ನು ಕನ್ಸಿಡರ್ ಮಾಡ್ತೀವಿ. ಈ ಕಾಸ್ಟ್ ಅಕೌಂಟೆನ್ಸಿಯಲ್ಲಿ ಬಂದಾಗ ಇಟ್ ಈಸ್ ದ ಅಪ್ಲಿಕೇಶನ್ ಆಫ್ ದ ಫಸ್ಟ್ 2 ಎಲಿಮೆಂಟ್ಸ್, ದಟ್ ಈಸ್ ಕಾಸ್ಟಿಂಗ್ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್. ಈ ಕಾಸ್ಟಿಂಗ್ ಮತ್ತು ಕಾಸ್ಟ್ ಅಕೌಂಟಿಂಗ್ನ 2 ಎಲಿಮೆಂಟ್ಸ್ ಒಳಗೊಂಡಿರುವಂಥದ್ದು ಕಾಸ್ಟ್ ಅಕೌಂಟೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. In order to sum up this session, till now we had a discussion with regard to 3 aspects, that is meaning of cost, costing and cost accounting, definition of cost, cost accounting and costing, and also cost analysis with the evolution of cost accounting. ಈ ಒಂದು ಕಾಸ್ಟ್ ಅಕೌಂಟಿಂಗ್ನ ಎವಲ್ಯೂಷನನ್ನು ಸಹ ನಾವಿಲ್ಲಿ ಕನ್ಸಿಡರ್ ಮಾಡಿದ್ದೀವಿ. This is with regard to the session number 1. Thank you all.